ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನಾನು ಬೆಳಿಗ್ಗೆ ಬಂದಿದ್ದೀನಿ, 5:15ಕ್ಕೆ ಬಂದಿದ್ದೀನಿ ಇಲ್ಲಿಗೆ ನದಿಗೆ. ನೋಡಿ ಇದೆಲ್ಲ ಕಾಣೋದದೆ ನದಿ ಹತ್ರ. ನದಿ ಆ ಕಡೆ ಇದೆ, ಇದು ಪಕ್ಕದಲ್ಲಿ ಕೆರೆ. ಇದು ನೀರು ಗಾಡಿ ತೊಳೆಯೋಕ್ಕೆಲ್ಲ ತುಂಬ ಅಂದರೆ ತುಂಬ ಅನುಕೂಲ ಇದೆ. ಗಾಡಿ ವಾಶ್ ಅಂತ ಆಯಿತು. ಈಗ ಏನಂದರೆ 8:15ಗೆ ನನಗೆ ಪಿಕಪ್ ಇದೆ, ಟ್ರಿಪ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಸ್ವಲ್ಪ ಬೇಗನೆ ಬಂದೆ ನಾನು. ಬೆಳಿಗ್ಗೆ ಬರುವಾಗ ತುಂಬ ಅಂದರೆ ತುಂಬ ಕತ್ಲಿತ್ತು. ಅದನ್ನು ವೀಡಿಯೋ ಅಪ್ಡೇಟ್ ಮಾಡ್ತೀನಿ, ನಿಮಗೆ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡಿ. ಕತ್ಲಿತ್ತಿನ ನಾ ಬರುವಾಗ, ಯಾಕಂದರೆ ಇಲ್ಲಿ ರಾತ್ರಿ ಎಲ್ಲ ಜಾಗ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲೆಲ್ಲ ಬೆಳಗ್ಗೆ ಮುಂಜಾನೆ ಆದರೆ ಕಾಡು ಪ್ರಾಣಿ ಎಲ್ಲ ಬರ್ಬೋದು, ಹೆಚ್ಚಿನ ಅಂಶ. ನನಗೆ ಗೊತ್ತಿದ್ದ ಮಟ್ಟಿಗೆ ತುಂಬ ಅಂದರೆ ತುಂಬ ಕಾಡಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ಇದೆಲ್ಲ ಬೆಳಿಗೊತ್ತು ಪ್ರಾಣಿಗಳು ಓಡಾಡೋ ಜಾಗನೇ. ನೋಡೋಕ್ಕಂತೂ ಇಷ್ಟು ಚೆನ್ನಾಗಿದೆ ಕೆರೆ. ವಿಷಯ ಏನಪ್ಪ ಅಂದರೆ ಈಗ ನಮ್ಮದು ಗಾಡಿ ಅಂತೂ ವಾಶ್ ಆಯಿತು. ನೋಡಿ, ನೀವು ನೋಡ್ಬೋದು, ಫುಲ್ ವಾಶ್ ಮಾಡಿ ಆಯಿತು ಗಾಡಿ. ಫುಲ್ ವಾಶ್ ಮಾಡಿ ಎಲ್ಲ ನೀಟ್ ಮಾಡಿ ಇಟ್ಟಿದ್ದೀನಿ ಗಾಡಿನ. ಯಾಕಂದರೆ ಆವಾಗೆ ಮಾಡ್ತಿದ್ದೆ ಇನ್ನೊಂದು ವೀಡಿಯೋ. ಯಾಕಂದರೆ ಆಲ್ರೆಡಿ ಒಂದು ನೈಟ್ ಮಾಡಿದ್ದು, ಬೆಳಿಗ್ಗೆ ಮಾಡಿದ್ದು ವೀಡಿಯೋ ಇದೆಯಲ್ಲ, ಅದಕ್ಕೆ ಒಂಥರ ಕತ್ಲೇನು ಮಾಡಿದಂಗಿದೆ. ಹಾಗಾಗಿ ಈಗ ಪುನಃ ಚಾಲು ಮಾಡಿದೆ ವೀಡಿಯೋ. ಈಗ ಬಂದು 6:15 ಆಯ್ತು ಈಗ ಟೈಮು. 6:15, ಬೆಳಿಗ್ಗೆ 6:15 ಟೈಮು. ನೋಡಿ ಹಿಂದ್ಗಡೆ ಎಲ್ಲ ಕಾಣೋದೆಲ್ಲ ಫಾರೆಸ್ಟೇ ಫುಲ್ಲು. ನೋಡಿ ಎಲ್ಲಿ ನೋಡಿದ್ರು ಅದೇ ಇದೆ. ಯಾಕಂದರೆ ಗಾಡಿ ತೊಳಿಲೇಬೇಕು, ಬೇರೆ ಉಪಾಯ ಇಲ್ಲ. ಹಾಗಾಗಿ ಬಂದು ತೊಳೆಯೋಕೆ ಬಂದೆ ಗಾಡಿ. ಯಾಕಂದರೆ ನಿನ್ನೆ ಸುಬ್ರಹ್ಮಣ್ಯ ಹೋಗಿತ್ತು. ಯಾಕಂದರೆ BC ರೋಡಲ್ಲಿ ವರ್ಕ್ ಆಗ್ತಾಯಿದೆ, ರೋಡ್ ವರ್ಕು. ಫುಲ್ ಅಂದರೆ ಫುಲ್ ಕೊಳೆಯಾಗಿತ್ತು. ಈಗ ನೋಡಿ ಗಾಡಿ ಎಷ್ಟು ನೀಟಾಗಿದೆ ಅಂತ. ಈ ಥರ ನೀಟಾಗಿದ್ರೇ ತುಂಬ ಖುಷಿಯಾಗುತ್ತೆ ಗಾಡಿ ಓಡ್ಸೋಕ್ಕಾಯಿತು, ಅದರಲ್ಲಿ ಕೂತ್ಕೊಳ್ಳೋಕ್ಕಾಯಿತು. ನೋಡಿ ಫುಲ್ ಪರ್ಫೆಕ್ಟಾಗಿ ತೊಳೆದಿದ್ದೀನಿ ಗಾಡಿನ. ಯಾಕಂದರೆ ಗಾಡಿ ನೀಟಿದ್ರೇ ಖುಷಿ. ಮತ್ತು ಕಸ್ಟಮರ್ಗೂ ಇನ್ನೊಂದು ಸರಿ ಬರ್ತಾರೆ ಗಾಡಿ ನೋಡಿಕೊಂಡು. ಗಾಡಿ ಗಲೀಜಿದ್ರೆ ಒಂದು ಸರಿ ಬಂದವರು ಇನ್ನೊಂದು ಸರಿ ಬರೋದಿಲ್ಲ. ಏನಪ್ಪ ಅವನು ಗಾಡಿ ಹಂಗಿಟ್ಟಿದ್ದಾನೆ ಅಂತೇಳಿ ಇನ್ನೊಂದು ಸರಿ ಬರೋದೇ ಇಲ್ಲ ಕಸ್ಟಮರು. ಒಳಗೂ ಅಷ್ಟೇ ಫುಲ್ಲೆಲ್ಲ ನೀಟಾಗಿದೆ ಗಾಡಿ. ಅಷ್ಟೇನು ಕಾಣಲ್ಲ ಈಗ, ಯಾಕಂದರೆ ಸ್ವಲ್ಪ ಇನ್ನು ಕತ್ಲೆ ಇದೆಯಲ್ಲ, ಅದಕ್ಕಾಗಿ ಅಷ್ಟೇನು ಕಾಣಲ್ಲ. ಗಾಡಿ ಮಾತ್ರ ಫುಲ್ ಪರ್ಫೆಕ್ಟಾಗಿ ಕ್ಲೀನಾಗಿ ವಾಶ್ ಮಾಡಿ ಆಯಿತು. ನೋಡಿ ಬಕೆಟ್ ತೊಗೊಂಬಂದಿದ್ದೀನಿ. ಬಕೆಟ್ ತೊಗೊಂಬಂದು ಮೇಲೆ ತಂದು ತೊಳಿತಾ ಇದ್ದೀನಿ ಗಾಡಿನ. ಯಾಕಂದರೆ ಅದರಲ್ಲಿ ಶಾಂಪು ಎಲ್ಲ ನೀರು ಹೋದರೆ ನೀರು ಹಾಳಾಗ್ತದೆ. ಮತ್ತು ಮೀನು ಎಲ್ಲ ಇದೆ ಅದರಲ್ಲಿ, ಮೀನುಗಳು ಎಲ್ಲ ಅದು ಕೆಮಿಕಲ್ ಅಲ್ವಾ ನೀರು, ಇದು ಶಾಂಪು. ಹಾಗಾಗಿ ಹೊರಗೆ ಹಾಕಿ ತೊಳಿತಾ ಇದ್ದೀನಿ ಗಾಡಿನ. ಹೊರಗಿಟ್ಟು ತೊಳೆದಿದ್ದೀನಿ, ಬಕೆಟಲ್ಲಿ ನೀರು ಹೊಡೆದು ತೊಳೆದಿದ್ದೀನಿ. ಯಾಕಂದರೆ ಮೀನುಗಳೆಲ್ಲ ತೊಂದರೆ ಆಗ್ತದೆ, ಮೀನುಗಳು ತುಂಬ ಇದೆ ಅದರಲ್ಲಿ. ಹಾಗಾಗಿ ಹೊರಗಡೆನೇ ತೊಳೆದಿದ್ದೀನಿ ಫ್ರೆಂಡ್ಸ್. ಆಯಿತು ಗಾಡಿ ವಾಶ್ ಅಂತ ಆಯಿತು. ಆದರೆ ಒಂದು ವೀಡಿಯೋ ಮಾಡಿ ಯೂಟ್ಯೂಬ್ಗೆ ಹಾಕೋಣ ಅಂತೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನೋಡ್ಬೋದು, ನಂದು ಮಹಾಲಕ್ಷ್ಮಿ ಅನ್ನ ಕೊಡೋ ದೇವರಿದು. ಯಾಕಂದರೆ ಅದರಿಂದನೇ ನಂದು ಜೀವನ ನಡೀತಾ ಇದೆ. ಹಾಗಾಗಿ ಎಷ್ಟೇ ಕಷ್ಟ ಆದರೂ ಸಹ ಬೆಳಿಗ್ಗೆ ಬಂದು ಗಾಡಿ ತೊಳೆದಿದ್ದೀನಿ. ಈಗ ಆಯಿತು, ಇನ್ನೇನು ಹೊರಡದೆ. ಅದಕ್ಕಿಂತ ಮೊದಲು ಒಂದು ವೀಡಿಯೋ ಮಾಡಿಬಿಡು ಅಂತೇಳಿ ನಿಮಗೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಇದೆ ಜಾಗ. ಇದು ಬೆಳಗ್ಗೆ ಮುಂಜಾನೆ ಸ್ವಲ್ಪ ಕತ್ಲೆಯಲ್ಲಿ ಏನು ನೋಡಿ, ಎಲ್ಲ ಕಡೆಯೂ ಫುಲ್ ಫಾರೆಸ್ಟೇ ಇದೆ, ಎಲ್ಲಿನೂ ಅಷ್ಟು ಇದಿಲ್ಲ. ನೋಡಿ ಇದಿಷ್ಟು ಖಾಲಿ ಇದೆ, ಮತ್ತು ಆ ಕಡೆ ಎಲ್ಲ ಫುಲ್ಲೆಲ್ಲ ಫಾರೆಸ್ಟೇ ಅದೆಲ್ಲನೂ. ಹಾಗಾಗಿ ಸ್ವಲ್ಪ ಬೆಳಿಗ್ಗೆ ಅಂದರೆ ಏನಾದರೂ ಪ್ರಾಣಿಗಳು ಬರ್ತದೆ ಅಂತ ಅನ್ನಿಸ್ತದೆ. ಅಂದರೆ ಬಟ್ ನಿಜವಾಗ್ಲೂ ಹೇಳ್ತೀನಿ, ಹೆದರಿಕೆ ಅಂತೂ ಇಲ್ಲ. ಪ್ರಾಣಿಗಳು ಬರ್ತದೆ ಅಂತೇಳಿ ಹೆದರಿಕೆ ಅಂತಿಲ್ಲ. ಅಂದರೆ ಆ ಥರ ಏನು ಆಗಲ್ಲ. ಆದರೂ ಒಂದು ಸ್ವಲ್ಪ ಮನಸ್ಸಲ್ಲಿ ಇರ್ತದಲ್ಲ. ಯಾಕಂದರೆ ಅದ್ರ ಜಾಗದಲ್ಲಿ ನಾವು ಬಂದಿದ್ವಿ, ನಮ್ಮ ಜಾಗದಲ್ಲಿ ಅದಿಲ್ಲ. ನೋಡಿ ಇನ್ನೂ ಸಹ ಅಲ್ಲಿ ಸೂರ್ಯ ಇನ್ನೂ ಹೋಗಲಿಲ್ಲ, ಚಂದ್ರ ಇನ್ನೂ ಹೋಗಲಿಲ್ಲ. ಇನ್ನು ಚಂದ್ರ ಇದ್ದಾನೆ ನೋಡಿ ಅಲ್ಲಿ. ಇಷ್ಟು ಬೆಳಕರಿದ್ರು ಸಹ ಇನ್ನೂ ಚಂದ್ರ ಇದ್ದಾನೆ. ಹಾಗಾಗಿ ಫ್ರೆಂಡ್ಸ್ ಆಯಿತು, ಗಾಡಿ ವಾಶ್ ಆಯಿತು. ಇನ್ನೇನು ಮನೆಗೆ ಹೋಗಿ ರೆಡಿಯಾಗಿ ಟ್ರಿಪ್ ಸ್ಟಾರ್ಟ್ ಮಾಡಬೇಕು 8:00ವರೆಗೆ.
ಅಷ್ಟೊತ್ತಿಗೆ ಮನೆಗೆ ಹೋಗಿ ರೆಡಿಯಾಗಿ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಹೊರಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದಿದ್ದೀನಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ. ಆ ರೋಡೆಲ್ಲ ಹಾಕಿದ್ದೀನಿ ಮತ್ತು ಇಲ್ಲಿ ಜಾಗನೂ ಹಾಕಿದ್ದೀನಿ. ಕತ್ತಲಲ್ಲೇ ನೀರು ಏನು ಕಾಣೋದಿಲ್ಲ, ಅದಕ್ಕೆ ರಾತ್ರಿ ನೀರೊಂದು ತೋರಿಸಿದೆ, ಆದ್ರೆ ಅಷ್ಟು ಕಾಣಲಿಲ್ಲ ನೀರು. ಈಗಾದರೆ ನೀಟಾಗಿ ಕಾಣ್ತಾ ಇದೆ, ಆದರೂ ಈಗಲೂ ಅಷ್ಟು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಓಕೆನಾ ಫ್ರೆಂಡ್ಸ್, ನೋಡಿ ಬರೀ ನೋಡಿ ಸುಮ್ಮನೆ ಇರಬೇಡಿ, ಲೈಕ್ ಮಾಡಿ, ಹೊಸಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಲ್ಪ್ ಆಗ್ತದೆ. ಬರೀ ವೀಡಿಯೋ ನೋಡಿ ಸುಮ್ಮನೆ ಇರಬೇಡಿ, ದಯವಿಟ್ಟು ಕೇಳ್ಕೊಳ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.